ಎಡ್ವಿನ್ ಸ್ಮಿತ್ ಪ್ಯಾಪಿರಸ್ ಇವರು ಈಜಿಪ್ಟ್ ಅಲ್ಲಿ 3000 BC ಅಲ್ಲಿ ಒಂದು ಆರ್ಟಿಕಲ್ ಬರೆದಿರ್ತಾರೆ. ಆ ಟೈಮ್ ಅಲ್ಲಿ ಅಂಗಾಂಗಗಳಲ್ಲಿ ಸಾಕಷ್ಟು ಟ್ಯೂಮರ್ಸ್ ಕಂಡು ಬಂದಿದ್ವು. ಅದನ್ನ ಎಷ್ಟೇ ರಿಮೂವ್ ಮಾಡಿದ್ರು ಕೂಡ ಮತ್ತೆ ವಾಪಸ್ ಬರ್ತಾನೆ ಇದ್ವು. ಸೊ ಇದಕ್ಕೆ ಕ್ಯೂರೇ ಸಿಗ್ಲಿಲ್ಲ ಅಂತ ಬರ್ದಿರ್ತಾರೆ. ಅದಲ್ದಿರ ಆರ್ಕಿಯಾಲಜಿಸ್ಟ್ ಕೂಡ ಮಮ್ಮಿಗಳನ್ನ ಅಗದು ತೆಗೆದಾಗ ಅದರ ಬೋನ್ಸ್ ಅಲ್ಲಿ ಈ ಕ್ಯಾನ್ಸರ್ ಟ್ಯೂಮರ್ಸ್ ನ ನೋಡಿರೋ ಎಕ್ಸಾಂಪಲ್ಸ್ ಕೂಡ ಸಾಕಷ್ಟು ಇದಾವೆ. ಅದಕ್ಕೆ ವಿಶ್ವದಲ್ಲೇ ಅತಿ ದೊಡ್ಡ ಮೆಡಿಕಲ್ ಚಾಲೆಂಜ್ ಅನ್ನ ಹ್ಯುಮ್ಯಾನಿಟಿ ನೋಡಿರೋದಂದ್ರೆ ಅದು ಈ ಕ್ಯಾನ್ಸರ್ ವ್ಯಾಕ್ಸಿನ್ ಕಂಡುಹಿಡಿಯೋದ್ರಲ್ಲಿ. ಅವಾಗ ಬಂದಿದ್ ಕೋವಿಡ್ಗೂ ಕೂಡ ಬರೀ 2 ವರ್ಷದಲ್ಲಿ ವ್ಯಾಕ್ಸಿನ್ ಕಂಡುಹಿಡಿದ್ಬಿಟ್ರು. ಆದ್ರೆ ಈ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಕಂಡುಹಿಡಿಯೋದ್ರಲ್ಲಿ ಸಾಕಷ್ಟು ಚಾಲೆಂಜಸ್ ಫೇಸ್ ಮಾಡ್ತಿದ್ದಾರೆ. ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ಯೂಸ್ ಮಾಡ್ಕೊಂಡು ಟ್ಯೂಮರ್ ಅನ್ನ ಕಮ್ಮಿ ಮಾಡೋ ಸಾಧ್ಯತೆಗಳಂತೂ ಇದಾವೆ. ಆದ್ರೆ ಇದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಇರ್ತವೆ. ಈಗ ರಷ್ಯಾ ಬಂದು ಈ ಡೆಡ್ಲಿ ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನ್ ಕಂಡುಹಿಡಿದಿದೆ ಅಂತ ಹೇಳ್ತಾ ಇದೆ. ಸೊ ಈ ಕ್ಯಾನ್ಸರ್ ಹೆಂಗ್ ಸೃಷ್ಟಿ ಆಗುತ್ತೆ, ಹಂಗೆ ರಷ್ಯಾ ಕಂಡುಹಿಡಿದಿರೋ ಈ ಎಕ್ಸ್ಟರಾಮಿಕ್ ಕ್ಯಾನ್ಸರ್ ವ್ಯಾಕ್ಸಿನ್ ಏನು ಅನ್ನೋದನ್ನ ನೋಡೋಣ. ರಷ್ಯನ್ ಗವರ್ಮೆಂಟ್ ಬಂದು ಈ ವ್ಯಾಕ್ಸಿನ್ ಕ್ಲಿನಿಕಲ್ ಯೂಸ್ ಗೆ ರೆಡಿ ಇದೆ, ಅದು ಕೂಡ ಫ್ರೀ ಆಗಿ ಅಂತ ಹೇಳ್ತಿದೆ. ಸೊ ಇದು ಹೆಂಗ್ ಕೆಲಸ ಮಾಡುತ್ತೆ, ಹಂಗೆ ಇದ್ರ ಬಗ್ಗೆ ಪೂರ್ತಿ ವಿಚಾರ ಏನು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಈ ಎಂಟರಾಮಿಕ್ಸ್ ಅನ್ನೋದು ರಷ್ಯಾದಲ್ಲಿ ನ್ಯಾಷನಲ್ ಮೆಡಿಕಲ್ ರಿಸರ್ಚ್ ರೇಡಿಯಾಲಜಿ ಸೆಂಟರ್ ಮತ್ತೆ ಏಂಜಲ್ ಹಾರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಮಾಲಿಕ್ಯುಲರ್ ಬಯಾಲಜಿ ಅನ್ನೋ 2 ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಕಂಡುಹಿಡಿದಿರೋ ವ್ಯಾಕ್ಸಿನ್. ಇದರಲ್ಲಿ mRNA ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಿದ್ದಾರೆ. ಇದು ಬಂದು ಕೋವಿಡ್ ವ್ಯಾಕ್ಸಿನ್ಸ್ ನ mRNA ಕಾನ್ಸೆಪ್ಟ್ ಗೆ ಸಿಮಿಲರ್ ಆಗಿ ಇರುತ್ತೆ. ಈ ಕ್ಯಾನ್ಸರ್ ವ್ಯಾಕ್ಸಿನ್ ನ ಪ್ರತಿಯೊಬ್ಬ ಪೇಷಂಟ್ ನ ಪ್ರೊಫೈಲ್ ಪ್ರಕಾರ ಕಸ್ಟಮೈಸ್ ಮಾಡಿ ಅವರ ಜೆನೆಟಿಕ್ ಫೀಚರ್ ನ ರೀಡ್ ಮಾಡಿ ಅದು ಬಂದು ಈ ಕ್ಯಾನ್ಸರ್ ಟ್ಯೂಮರ್ ಸೆಲ್ಸ್ ನ ಅಟ್ಯಾಕ್ ಮಾಡೋ ತರ ಇದನ್ನ ತಯಾರಿ ಮಾಡ್ತಾರೆ. ಈ ರೀತಿ ಬಾಡಿಯಲ್ಲಿ ಇರೋ ಕ್ಯಾನ್ಸರ್ ಟ್ಯೂಮರ್ ನ ಕಂಪ್ಲೀಟ್ ಆಗಿ ಡೆಮಾಲಿಶ್ ಮಾಡುತ್ತಂತೆ. ಇನ್ನ ಡೀಟೇಲ್ಸ್ ಗೆ ಹೋಗೋ ಮುಂಚೆ ಮೊದಲು ಕ್ಯಾನ್ಸರ್ ಹೆಂಗ್ ಸೃಷ್ಟಿ ಆಗುತ್ತೆ ಅಂತ ನೋಡೋಣ. ಪ್ರತಿದಿನ ನಮ್ಮ ಬಾಡಿಯಲ್ಲಿ ಸಾವಿರಾರು ಸೆಲ್ಸ್ ಬಂದು ಕೆಲಸ ಮಾಡ್ತಾ ಇರುತ್ತೆ. ಇದರಲ್ಲಿ ಕೆಲವೊಂದು ಹೊಸದಾಗಿ ಹುಟ್ಟುತ್ತೆ, ಇನ್ ಕೆಲವೊಂದು ಸಾಯುತ್ತೆ. ಈ ರೀತಿ ಲಕ್ಷಾಂತರ ಸೆಲ್ಸ್ ಇಂದ ನಮ್ಮ ಬಾಡಿ ಸೃಷ್ಟಿಯಾಗಿರುತ್ತೆ. ಈ ಸೆಲ್ಸ್ ಬಂದು ಒಂದು ಕಂಟ್ರೋಲ್ಡ್ ವೇ ಅಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಒಂದ್ ಸೆಲ್ ಸತ್ತೋಗಿದ ತಕ್ಷಣ ಇನ್ನೊಂದ್ ಸೆಲ್ ಉತ್ಪತ್ತಿಯಾಗಿ ಅದರ ಪೊಸಿಷನ್ ನ ತಗೊಳುತ್ತೆ. ಈ ಸತ್ತಿರೋ ಸೆಲ್ಸ್ ನ ನಮ್ಮ ಬಾಡಿ ಬಂದು ರೀಸೈಕಲ್ ಮಾಡಿ ಪೀಸ್ ಆಗಿ ಡಿವೈಡ್ ಮಾಡಿ ಕೆಲವೊಂದು ಪಾರ್ಟ್ಸ್ ಗೆ ಸಪ್ಲೈ ಮಾಡಿ ಇದರಿಂದ ಪರ್ಟಿಕ್ಯುಲರ್ ಆರ್ಗನ್ ಗೆ ಎನರ್ಜಿ ಮತ್ತೆ ಫಂಕ್ಷನ್ ಆಗೋಕೆ ಬೇಕಾಗಿರೋ ಮಿನರಲ್ಸ್ ನ ಕೊಡುತ್ತೆ. ಆದ್ರೆ ಒಂದೊಂದ್ ಸತಿ ಇದರಲ್ಲಿ ಇರೋ DNA ಅಥವಾ ಮ್ಯೂಟೇಷನ್ ಚೇಂಜಸ್ ಇಂದ ಯಾವ್ದಾದ್ರು ಒಂದ್ ಸೆಲ್ ಈ ಫ್ಲೋ ನ ನಿಲ್ಸಿ ಕೆಟ್ಟೋಗುತ್ತೆ. ಇದರಿಂದ ಅದು ಸಾಯೋದು ಕೂಡ ಇಲ್ಲ, ಹಂಗೆ ಅದು ಮಾಡ್ಬೇಕಾಗಿರೋ ಫಂಕ್ಷನ್ ನ ನಿಲ್ಸ್ಬಿಟ್ಟು ಇದ್ರ ಪಕ್ಕದಲ್ಲಿರೋ ಸೆಲ್ಸ್ ನ ಕೂಡ ಕೆಡ್ಸೋಕೆ ಸ್ಟಾರ್ಟ್ ಮಾಡುತ್ತೆ. ಈ ಮ್ಯೂಟೇಷನ್ ಬಂದು ಸ್ಮೋಕಿಂಗ್ ಇಂದ, ರೇಡಿಯೇಷನ್, ಟೊಬ್ಯಾಕೊ ಇಂಟೇಕ್ ಇಲ್ಲ ಕೆಲವೊಂದು ಕೆಮಿಕಲ್ಸ್ ಇಂಟೇಕ್ ಇಂದ ಆಗ್ಬಹುದು. ಇನ್ ಕೆಲವೊಮ್ಮೆ ಇದು ಯಾವುದೇ ಇಲ್ಲದೆ ನಾರ್ಮಲ್ ಆಗಿ ಕೆಟ್ಟೋಗುತ್ತೆ. ಸೊ ಈ ಕೆಟ್ಟೋಗಿರೋ ಸೆಲ್ಸ್ ಎಲ್ಲ ಒಂದಾಗಿ ಒಂದು ಉಂಡೆ ತರ ಆಗಿ ಇದು ಬೆಳಿತಾ ಹೋಗುತ್ತೆ. ಅಲ್ಲಿಂದ ಟ್ಯೂಮರ್ ಆಗಿ ಕನ್ವರ್ಟ್ ಆಗುತ್ತೆ. ಕೆಲವೊಂದು ಟ್ಯೂಮರ್ಸ್ ಬಂದು ಸ್ಪ್ರೆಡ್ ಆಗಲ್ಲ, ಇನ್ ಕೆಲವೊಂದು ಸ್ಪ್ರೆಡ್ ಆಗಿ ನಮ್ ಬ್ಲಡ್ ಸಿಸ್ಟಮ್ ನ ಕೂಡ ಕಂಟಾಮಿನೇಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಈ DNA ಚೇಂಜಸ್ ಸ್ಮೋಕಿಂಗ್ ಇಂದ ಹೆಂಗಾಗುತ್ತೆ, ಹಂಗೆ ಸ್ಮೋಕಿಂಗ್ ಇಂದ ಆಗೋ ಅಷ್ಟು ಅನಾಹುತಗಳೇನು ಅನ್ನೋದು ತಿಳಿಬೇಕು ಅಂದ್ರೆ ಕ್ವಿಟ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಈ ಎಂಟರೋಮಿಕ್ಸ್ ವ್ಯಾಕ್ಸಿನ್ ಗೆ ಬರೋದಾದ್ರೆ ಇದರಲ್ಲಿ 4 ನಾನ್ ಹಾರ್ಮ್ಫುಲ್ ವೈರಸ್ ಗಳು ಇರ್ತವೆ. ಇದು ಕ್ಯಾರಿಯರ್ಸ್ ಅಥವಾ ವೆಕ್ಟರ್ಸ್ ಆಗಿ ಇರುತ್ತೆ. ಇದು ಬಂದು ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್ ನ ಟ್ಯೂಮರ್ ಸೆಲ್ಸ್ ಗೆ ಅಗೇನೆಸ್ಟ್ ಆಗಿ ಹೆಂಗ್ ಕೆಲಸ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ಈ ಇಮ್ಯೂನ್ ಟ್ರೈನಿಂಗ್ ಇಂದ 2 ಕೆಲಸಗಳಾಗುತ್ತಂತೆ. ಟ್ಯೂಮರ್ ಸೈಜ್ ನ ಕಮ್ಮಿ ಮಾಡಿ ಸೆಲ್ ಮಲ್ಟಿಪ್ಲಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ. ಪೇಷಂಟ್ ಬಾಡಿನ ಅವ್ರ ಒಳಗಡೆ ಇರೋ ಕ್ಯಾನ್ಸರ್ ನ ಫೈಟ್ ಮಾಡೋ ತರ ಶಕ್ತಿನ ತುಂಬಿ ಅವ್ರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಮಾಡೋ ಅವಕಾಶ ಮಾಡಿಕೊಡುತ್ತೆ. ಫಸ್ಟ್ ವರ್ಷನ್ ಬಂದು ಕೊಲರೆಕ್ಟಲ್ ಕ್ಯಾನ್ಸರ್ ಅನ್ನೋ ಒಂದು ಗ್ಲೋಬಲಿ ಮೇಜರ್ ಕ್ಯಾನ್ಸರ್ ರಿಲೇಟೆಡ್ ಡೆತ್ಸ್ ನ ಟಾರ್ಗೆಟ್ ಮಾಡುತ್ತೆ. ನೆಕ್ಸ್ಟ್ ವರ್ಷನ್ ಅಲ್ಲಿ ಬ್ರೈನ್ ಕ್ಯಾನ್ಸರ್ ನ ಒಂದು ಟೈಪ್ ಆಗಿರೋ ಗ್ಲಯೋಬ್ಲಾಸ್ಟೋಮಾ ಅನ್ನೋ ಕ್ಯಾನ್ಸರ್ ನ ಫೈಟ್ ಮಾಡೋ ರೀತಿ ವ್ಯಾಕ್ಸಿನ್ ಅನ್ನ ತಯಾರಿ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ವ್ಯಾಕ್ಸಿನ್ ಟ್ರಯಲ್ಸ್ ಎಲ್ಲಿವರೆಗೂ ಬಂದಿದೆ ಅಂದ್ರೆ 48 ಪಾರ್ಟಿಸಿಪೆಂಟ್ಸ್ ಜೊತೆ ಕ್ಲಿನಿಕಲ್ ಟ್ರಯಲ್ಸ್ ನ ನಡೆಸಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ಈ ವ್ಯಾಕ್ಸಿನ್ ಬಂದು ಕೆಲವೊಂದು ಪೇಷಂಟ್ಸ್ ಅಲ್ಲಿ 60 ರಿಂದ 80% ಟ್ಯೂಮರ್ ಸೈಜ್ ನ ರೆಡ್ಯೂಸ್ ಮಾಡಿದೆ. ಬೇರೆಯವರಲ್ಲಿ ಟ್ಯೂಮರ್ ಎಕ್ಸ್ಪ್ಯಾಂಡ್ ಆಗೋದು ಸ್ಟಾಪ್ ಆಗಿ ಕಮ್ಮಿ ಆಗ್ತಾ ಬಂದಿದೆ. ಯಾವುದೇ ರೀತಿ ಡೇಂಜರಸ್ ರಿಯಾಕ್ಷನ್ಸ್ ಆಗ್ಲಿ ಅಥವಾ ಸೈಡ್ ಎಫೆಕ್ಟ್ಸ್ ಆಗ್ಲಿ ಇದರಿಂದ ಕಂಡು ಬಂದಿಲ್ಲ. ಈಗ ಈ ಕೀಮೋಥೆರಪಿ ಮತ್ತೆ ರೇಡಿಯೇಷನಲ್ ಟ್ರೀಟ್ಮೆಂಟ್ ಗೂ ಈ ವ್ಯಾಕ್ಸಿನ್ ಟ್ರೀಟ್ಮೆಂಟ್ ಗೆ ಏನ್ ವ್ಯತ್ಯಾಸ ಅಂದ್ರೆ ಟ್ರೆಡಿಷನಲ್ ಕೀಮೋ ಮತ್ತೆ ರೇಡಿಯೇಷನ್ ಬಂದು ಕ್ಯಾನ್ಸರ್ ಸೆಲ್ಸ್ ನ ಅಟ್ಯಾಕ್ ಮಾಡಿ ಅದನ್ನ ಡಿಸೇಬಲ್ ಮಾಡೋದಂತೂ ನಿಜಾನೇ, ಆದ್ರೆ ಅದ್ರ ಪಕ್ಕದಲ್ಲಿ ಇರೋ ನಾರ್ಮಲ್ ಟಿಶ್ಯೂಸ್ ನ ಕೂಡ ಡ್ಯಾಮೇಜ್ ಮಾಡ್ಬಿಡುತ್ತೆ. ಇದರಿಂದ ಹೇರ್ ಲಾಸ್, ನಾಸಿಯಾ ಮತ್ತೆ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ಸ್ ಬರುತ್ತಂತೆ. ಸೊ ಎಂಟರಾಮಿಕ್ಸ್ ಬಂದು ಈ ಸೈಡ್ ಎಫೆಕ್ಟ್ಸ್ ಬರ್ದಿರೋ ತರ ನೋಡ್ಕೊಳ್ಳುತ್ತೆ. ಬರೀ ರಷ್ಯಾನೇ ಅಲ್ಲ, ಪ್ರಪಂಚದೆಲ್ಲೆಡೆ ಸಾಕಷ್ಟು ದೇಶಗಳಲ್ಲಿ ಸುಮಾರು ವರ್ಷಗಳಿಂದ ಈ ಕ್ಯಾನ್ಸರ್ ವ್ಯಾಕ್ಸಿನ್ ಗೆ ಟ್ರಯಲ್ ನಡೀತಾ ಇದೆ. ಬಯೋಎನ್ಟೆಕ್ ಮತ್ತೆ ಮಾಡರ್ನಾ ಅನ್ನೋ ಕಂಪನೀಸ್ ಬಂದು ಲಂಗ್, ಪ್ಯಾನ್ಕ್ರಿಯಾಟಿಕ್ ಮತ್ತೆ ಮೆಲನೋಮಾ ಅನ್ನೋ ಕ್ಯಾನ್ಸರ್ ಗೆ ವ್ಯಾಕ್ಸಿನ್ಸ್ ಕಂಡುಹಿಡಿತಾ ಇದ್ದಾರೆ. ಇಂಡಿಯಾ ಬಂದು ಬ್ರೆಸ್ಟ್, ಓರಲ್, ಸರ್ವಿಕಲ್ ಕ್ಯಾನ್ಸರ್ ಗೆ ವ್ಯಾಕ್ಸಿನ್ ಇನೋವೇಷನ್ ಮಾಡ್ತಿದೆ. ಹಂಗೆ UK ಕೂಡ ಜನರಲ್ ಕ್ಯಾನ್ಸರ್ ಗೆ ವ್ಯಾಕ್ಸಿನ್ ಕಂಡುಹಿಡಿತಾ ಇದೆ. ಈಗ ಈ ಎಂಟರಾಮಿಕ್ಸ್ ಗೆ ಬೇಕಾಗಿರೋ ಅಪ್ರೂವಲ್ಸ್ ಎಲ್ಲ ಸಿಕ್ಕಿ ಇದನ್ನ ಗ್ಲೋಬಲಿ ಲಾಂಚ್ ಮಾಡಿದ್ದಾರೆ ಅಂದ್ರೆ ಇದು ಒಂದು ಲಕ್ಷಾಂತರ ಕ್ಯಾನ್ಸರ್ ಪೇಷಂಟ್ಸ್ ಗೆ ಒಂದು ಹೋಪ್ ಅನ್ನ ತಂದುಕೊಡುತ್ತೆ. ಇನ್ನೊಂದು ಸೂಪರ್ ನ್ಯೂಸ್ ಏನು ಅಂದ್ರೆ ರಷ್ಯಾ ಬಂದು ಅಫಿಷಿಯಲ್ ಆಗಿ ಅಪ್ರೂವಲ್ ಆದ್ಮೇಲೆ ಇದನ್ನ ಫ್ರೀ ಆಗಿ ಎಲ್ಲಾ ಪೇಷಂಟ್ಸ್ ಗೂ ಕೊಡುತ್ತೆ ಅಂತ ಹೇಳಿದೆ. ಈಗ ಇದನ್ನ ಎಲ್ರಿಗೂ ಅವೈಲಬಲ್ ಆಗೋ ತರ ಮಾಡಕ್ಕೆ ಇರೋ ಚಾಲೆಂಜ್
ಚಾಲೆಂಜಸ್ ಏನಪ್ಪಾ ಅಂದ್ರೆ ಸದ್ಯಕ್ಕೆ ರಷ್ಯನ್ ಹೆಲ್ತ್ ಅಥಾರಿಟೀಸ್ ಇಂದ ಅಪ್ರೂವಲ್ ಬಂದಿಲ್ಲ. ಬಂತು ಅಂದ್ರೆ ಫೇಸ್ 2 ಮತ್ತೆ ಫೇಸ್ 3 ಕ್ಲಿನಿಕಲ್ ಟ್ರಯಲ್ಸ್ ಮಾಡಿ ಲಾರ್ಜರ್ ಪೇಷಂಟ್ ಪಾಪ್ಯುಲೇಷನ್ಸ್ ಮೇಲೆ ಇದನ್ನ ಉಪಯೋಗ ಮಾಡಿ ಇದರಿಂದ ಸೇಫ್ಟಿ ಮತ್ತೆ ಎಫಿಷಿಯನ್ಸಿ ಎಷ್ಟಿದೆ ಅಂತ ನೋಡ್ಬೇಕಾಗಿರುತ್ತೆ. ಹಂಗೆ ಇದರಿಂದ ಆಗೋ ಲಾಂಗ್ ಟರ್ಮ್ ಸೇಫ್ಟಿ ಮತ್ತೆ ಸೈಡ್ ಎಫೆಕ್ಟ್ಸ್ ನ ಕೂಡ ಮಾನಿಟರ್ ಮಾಡ್ಬೇಕಾಗಿರುತ್ತೆ. ಯಾಕೆಂದ್ರೆ ಫೇಸ್ 1 ಅಲ್ಲಿ ಬರೀ ಸ್ಮಾಲ್ ಮತ್ತೆ ಶಾರ್ಟ್ ಟರ್ಮ್ ಟ್ರಯಲ್ಸ್ ಮಾಡಲಾಗಿತ್ತು. ಹಂಗೆ ಇದನ್ನ ಫ್ರೀ ಆಗಿ ಕೊಡ್ತಾರೆ ಅಂತ ಹೇಳಿದ್ರು ಕೂಡ ಪ್ರೊಡಕ್ಷನ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಆಗೋ ಚಾರ್ಜಸ್ ನ ಕನ್ಸಿಡರ್ ಮಾಡಿ ಪ್ರೈಸ್ ಅನ್ನ ಫೈನಲೈಸ್ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ಎಲ್ಲಾ ಫೇಸ್ ಅಲ್ಲಿ ಇದು ಸಕ್ಸಸ್ಫುಲ್ ಆಗಿ ಕಾಣಿಸ್ಕೊಂತು ಅಂದ್ರೆ ಪರ್ಸನಲೈಸ್ಡ್ mRNA ಕ್ಯಾನ್ಸರ್ ವ್ಯಾಕ್ಸಿನ್ ಅನ್ನ ಕ್ಲಿನಿಕಲಿ ಆಥೆಂಟಿಕ್ ಆಗಿ ಯೂಸ್ ಮಾಡಿ 5000 ವರ್ಷದ ಇತಿಹಾಸನ ಚೇಂಜ್ ಮಾಡಲಾಗುತ್ತೆ. ಇದರಿಂದ ಪ್ರಪಂಚಾದ್ಯಂತ ಇನ್ನೆಷ್ಟು ಇನ್ವೆಸ್ಟ್ಮೆಂಟ್ಸ್ ಬಂದು ಎಲ್ಲರಿಗೂ ಕಾಮನ್ ಆಗಿ ಕ್ಯಾನ್ಸರ್ ವ್ಯಾಕ್ಸಿನ್ ಸಿಗೋ ಅವೈಲಬಿಲಿಟಿ ಬರುತ್ತೆ. ಲಾರ್ಜ್ ಸ್ಕೇಲ್ ಅಲ್ಲಿ ಯೋಚನೆ ಮಾಡಿದ್ರೆ ಅಕಸ್ಮಾತ್ ಇದು ಕಂಪ್ಲೀಟ್ ಆಗಿ ಕ್ಯಾನ್ಸರ್ ಅನ್ನೋ ಮಹಾಮಾರಿಯನ್ನ ಕ್ಯೂರ್ ಮಾಡೋಕೆ ಸಾಧ್ಯ ಆಯ್ತು ಅಂದ್ರೆ ಇದು ಒಂದು ಬಿಗ್ಗರ್ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಇದು ಬರೀ ನ್ಯೂಸ್ ಮಾತ್ರ ಇರ್ಬೋದು. ಕ್ಯಾನ್ಸರ್ ಅನ್ನ ಅನುಭವಿಸಿರೋ ಪೇಷಂಟ್ಸ್ ಎಲ್ಲ ಎಷ್ಟು ನೋವನ್ನ ತಿಂತಾರೆ ಅಂತ ನಾವೆಲ್ಲರೂ ನೋಡಿದೀವಿ. ಎಸ್ಪೆಷಲಿ ಈ ನ್ಯೂಸ್ ಇಂದ ಸಾಕಷ್ಟು ಕ್ಯಾನ್ಸರ್ ಪೇಷಂಟ್ಸ್ ಗೆ ಇನ್ನಷ್ಟು ಹೋಪ್ ಅನ್ನ ಕೊಟ್ಟು ಧೈರ್ಯದಿಂದ ಬದುಕೋ ಭರವಸೆ ಸಿಗ್ಲಿದೆ. ಹಾಗಂತ ಫೈನಲ್ ವ್ಯಾಕ್ಸಿನ್ಸ್ ಬಂದ್ಬಿಡ್ತು ಅಂತ ನಾವ್ ಈಗಾಗಲೇ ಹೇಳಕ್ಕೆ ಆಗಲ್ಲ. ಇದು ಪಾಸಿಟಿವ್ ನ್ಯೂಸ್ ನ ಒಂದು ಅರ್ಲಿ ಸೈನ್ಸ್ ಅಷ್ಟೇ. ಆದ್ರೆ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇರೋ ಟೈಮ್ ಅಲ್ಲಿ ತುಂಬಾ ಬೇಗನೆ ಇದಕ್ಕೆ ಕ್ಯೂರ್ ಅನ್ನ ತರ್ತಾರೆ ಅಂತ ನಾವು ನಂಬೋದು. ಆದಷ್ಟು ಬೇಗ ಅಫಿಷಿಯಲ್ ಆಗಿ 100% ಎಫೆಕ್ಟಿವ್ ಕ್ಯಾನ್ಸರ್ ವ್ಯಾಕ್ಸಿನ್ಸ್ ಬಂದು ಎಲ್ಲಾ ಕ್ಯಾನ್ಸರ್ ಪೇಷಂಟ್ಸ್ ಗೆ ಇನ್ ಮುಂದೆ ಅವ್ರು ಪಡೋ ಸಫರಿಂಗ್ ಇಲ್ಲದೆ ಇರೋ ಹಂಗೆ ಆಗ್ಲಿ ಅಂತ ಮನಸ್ಫೂರ್ತಿಯಾಗಿ ನಾವು ಆರೈಕೆ ಮಾಡೋಣ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ನನಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.